ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನಲ್ಲಿ ಒಬ್ಬ ಶಾಸಕ ಹುಟ್ಟ್ಯಾನ. ಆ ಶಾಸಕ ಬೆಳಿಗ್ಗೆ ಎದ್ದ ತಕ್ಷಣ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆನ ಬರೋದಿಲ್ಲ ರೀ. ಎಷ್ಟೋ ಜನ ಆ ಶಾಸಕನ ಚೀಮಾರಿ ಹಾಕಿದರು. ಆ ಶಾಸಕನ ಬಗ್ಗೆ ಬಹಿರಂಗವಾಗಿ ಸಭೆಗಳನ್ನು ಮಾಡಿ, ಸತ್ಯಾಗ್ರಹಗಳನ್ನು ಮಾಡಿ, ಮೋರ್ಚಾಗಳನ್ನು ಮಾಡಿದರೂ ಸಹಿತ ಮಾನ ಮರ್ಯಾದೆ ಇಲ್ಲದ ಆ ಶಾಸಕ ವಿಜಯಪುರಕ್ಕೆ ಕಲಂಕ ಆದೆ ಬಸವಣ್ಣರ ನಾಡಿನಲ್ಲಿ ಹುಟ್ಟಿ. ಏನು ಹೇಳಿದರು ಬಸವಣ್ಣನವರು? ಎಲ್ಲರ ಜೊತೆ ಬೆರೆತಿರಿದಂಥ ಬಸವಣ್ಣನವರು ವಿಶ್ವಗುರುಗಳಾದರು. ಅಣ್ಣ ಬಸವಣ್ಣರ ನಾಡಿನಲ್ಲಿ ಅನುಭವ ಮಂಟಪ ಕಟ್ಟಿ ಪಾರ್ಲಿಮೆಂಟನ್ನು ಮೊದಲ ಸ್ಥಾಪನೆ ಮಾಡಿದಂಥ, ಭಾವನಾತ್ಮಕ ಸಂಬಂಧ, ಭಾವೈಕ್ಯತೆಯ ಸಂಕೇತ ಸಾರಿದಂಥ ಅಣ್ಣ ಬಸವಣ್ಣರಲ್ಲಿ ಎಷ್ಟು ಜನ ಇದ್ದರು, ಅಲ್ಲಿ ಒಬ್ಬರು ಮುಸಲ್ಮಾನರು ಸಹಿತ ಇದ್ದರು. ಅದನ್ನು ಇತಿಹಾಸ ಗೊತ್ತಿಲ್ಲೇನ್ರಿ? ಬಸನಗೌಡ ಪಾಟೀಲ್ ಯತ್ನಾಳವರೇ ನೀವು ಭಾಳ ಜನಪ್ರಿಯ ಆಗುವ ಸಲುವಾಗಿ ನಾನು ಭಾಳ ಶುದ್ಧ, ನಾನು ಪ್ರಾಮಾಣಿಕ, ನಾನು ಕನ್ನಡಿ, ಇವೆಲ್ಲ ನಿಮ್ಮ ಘೋಷಣೆಗಳು ನಿಮ್ಮ ಹಳೆಯ ಇತಿಹಾಸಗಳನ್ನ ತೆಗೆದು ನೋಡಿದಾಗ ನೀವು ಏನೇನು ಮಾಡಿದ್ದೀರಿ ಅನ್ನೋದು, ಯಾವ್ಯಾವ ಸೋಂಗಗಳನ್ನು ನೀವು ಹಾಕ್ಕೊಂಡು ಜನರಿಗೆ ಎಮಾರ್ಸಾಕತ್ತೀರಿ. ಇವತ್ತು ಶಾಂತ ಇರುವಂಥ ಸ್ಥಳದಲ್ಲಿ ನೀವು ಬೆಂಕಿ ಮಾತುಗಳನ್ನು ಆಡಿ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಕಲಹ ಉಂಟು ಮಾಡಕತ್ತೀರಿ. ಅವರವರ ಪಾಡಿಗೆ ಅವರು ಬಿಡ್ರಿ, ಭಾಳ ಚಂದ ಅದಾರ. ಅವರವರ ವ್ಯಾಪಾರ, ಅವರವರ ಕೊಡ್ತಕ್ಕೊಳ್ಳೋ ವ್ಯವಹಾರದಲ್ಲಿ ಭಾಳ ಖುಷಿ ಅದಾರ. ಆದರೆ ನೀವು ಹಿಂದೂ ಮುಸ್ಲಿಂ ಅಂತ ಸೋಂಗ ಹಾಕಿ ಎಂತಿಂಥ ಮಹಾನ್ ವ್ಯಕ್ತಿಗಳು ಸಹಿತ ನೀವು ಹಿಗ್ಗ ಮುಗ್ಗ ಮಾತಾಡಕತ್ತೀರಿ. ನಿಮ್ಮ ಪಕ್ಷದವ್ರ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ ಅಂತಾರ ಜನ. ಆದರೆ ಒಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಶೇರೆ ಟಿಪ್ಪು ಸುಲ್ತಾನ್ ಅಂತೇಳಿ ಹೆಸರು ಪಡೆದಂಥ ಆ ಟಿಪ್ಪು ಸುಲ್ತಾನ್ ಔರಂಗಜೇಬ ಬಗ್ಗೆ ಮಾತಾಡ್ತೀರಿ. ಔರಂಗಜೇಬರು ಮಹಾ ತಪಸ್ವಿಗಳು. ಔರಂಗಜೇಬ ಅವರು ಮಹಾ ತಪಸ್ವಿಗಳು. ಔರಂಗಜೇಬದ ಬಗ್ಗೆ ಒಂದು ಸ್ವಲ್ಪ ಇತಿಹಾಸ ಓದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್, ನಿಮಗೆ ಬೇಕಾದರೆ ಪುಕ್ಕಟ ಪುಸ್ತಕಗಳನ್ನ ಕಳಿಸ್ತೀವಿ. ಟಿಪ್ಪು ಸುಲ್ತಾನ್ ಇತಿಹಾಸ ಸಾಮ್ರಾಜ್ಯ ಓದ್ರಿ. ಇದೇ ನೀವು JDS ಇದ್ದಾಗ ಟಿಪ್ಪು ಸುಲ್ತಾನದ ಡ್ರೆಸ್ ಹಾಕ್ಕೊಂಡು ನೀವು ಪಾಯಸ ಶಾವಿಗೆ ಬಿರಿಯಾನಿ ತಿಂದದ್ದು ಗೊತ್ತಿಲ್ಲೇನ್ರಿ? ಆದರೆ ಇವತ್ತು ನೀವು ಹಿಗ್ಗ ಮುಗ್ಗ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಕತ್ತೀರಿ. ಐಕ್ಯತೆಯ ಸಂಕೇತ, ಭಾವೋದ್ವೇಗದ ಸಂಕೇತ, ಅದನ್ನು ದ್ವೇಷದ ಮುಖಾಂತರ ವಿಷ ಹರಡುವ ವಿಷಜಂತುವಾಗಿ ನೀವು ಇವತ್ತು ರಾಜ್ಯಾದ್ಯಂತ ಭಾಳಷ್ಟು ಜನಪ್ರಿಯ ಆಗಕತ್ತೀರಿ ಅಂತ ನೀವು ತಿಳ್ಕೊಂಡಿರಬೇಕು. ಆದರೆ ನೀವು 4,000 5,000 ಬಂದವರು ಅಷ್ಟೇ. ನಿಮ್ಮ ಹಿಂದೆ ಏನೋ ಒಂದು 10-20 ಶಾಸಕರಿಲ್ಲ. ನೀವು ಎಲ್ಲಿ ಕಾಲಿಡ್ತೀರಿ ಅಲ್ಲಿ ಆ ಶಾಸಕನ ಸೋಲು. ಎಷ್ಟೋ ಜನ 2023ರಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ನಾವು ಸೋತೂರಿ ಅಪ್ಪ ಅಂಥೇಳಿ ನಾವು ಹಿಂದೂ ಮುಸ್ಲಿಂ ಭಾವನಾತ್ಮಕ ಸಂಬಂಧದಿಂದ ಇದ್ದು ಯಾವಾಗ ಯತ್ನಾಳ ಬಂದು ಇಲ್ಲಿ ಭಾಷಣ ಮಾಡಿದರು, ನಾವು ಸೋತು ಸುಣ್ಣಾದೂರಿ, ಯಾಕರೆ ಕರ್ಕೊಂಡ್ಬಂದು ನಾವು ಅಂಥೇಳಿ ಪಶ್ಚಾತ್ತಾಪ ಪಡಾಕತ್ತಾರ. ವಿಧಾನಸಭಾ ಪ್ರವೇಶ ಮಾಡುವಂಥ ಆ ವ್ಯಕ್ತಿಗಳನ್ನು ಸಹಿತ ನೀವು ಹಿಂದೇಟ ಹಾಕಿದಿರಿ. ಅದೇ SR ಕಾಶಪ್ಪನವರನ್ನೇ ನಿಮ್ಮ ಸಹೋದ್ಯೋಗಿಯೇ, ನಿಮ್ಮ ಗ್ರೂಪ್ನಲ್ಲಿ ಇದ್ದವರೇ, ನಿಮ್ಮ ಆತ್ಮೀಯ ಸ್ನೇಹಿತರೇ ಸಹಿತ ಇವತ್ತು ಶೇರೆ ಟಿಪ್ಪು ಸುಲ್ತಾನ್ ಮತ್ತು ಔರಂಗಜೇಬದ ಅಧ್ಯಯನ ಮಾಡಿದಂಥ ಆ ವ್ಯಕ್ತಿನೂ ಸಹಿತ ಅದೇ ವಿಧಾನಸಭೆಯಲ್ಲಿ ಕೂತಿರ್ತಾರ ನಿಮ್ಮ ಪಕ್ಕದಲ್ಲಿ. ಅವರ ಸಂಬಂಧಗಳು ಹೆಂಗದಾವು ನೋಡ್ರಿ. ಯಾವ ರೀತಿ ನಿಮ್ಮನ್ನು ಹೆಗ್ಗ ಮುಗ್ಗ ನಿಮ್ಮ ಶಾಸಕನ ನಿಮಗೆ ತೊಳೆದಾರಂದ್ರೆ ಇನ್ನು ಜನ ನಿಮಗೆ ಹೆಂಗೆ ತೊಳಿತಿರಬೇಕು? ಯಾಕೆ ನೀವು ಇಂಥ ಕೋಮುಗಲಭೆಗಳನ್ನು ಎಬ್ಬಿಸುವಂಥ ದ್ವೇಷಕಾರಿ ಭಾಷಣಗಳನ್ನು ಮಾಡಾಕತ್ತೀರಿ? ನಿಮ್ಮ ಬಾಯಿಯೋ ಬಚ್ಚಲ ಬಾಯಿಯೋ ಅನ್ನಕತ್ತಾರ ಜನ. ಆದರೆ ನಿಮಗೆ ಒಂದು ಬಹಳ ವ್ಯಕ್ತಿತ್ವ ಇತ್ತು. ಅಟಲ್ ಬಿಹಾರಿ ವಾಜಪೇಯಿನಂಥವರು ನಿಮ್ಮ ತಲೆ ಮೇಲೆ ಆಶೀರ್ವಾದ ಮಾಡಿದರು, ನಿಮ್ಮನ್ನು ಕರ್ಕೊಂಡು ಹೋಗಿ ಮಂತ್ರಿ ಮಾಡಿದರು. ಆವಾಗ ಏನಾರೇ ಅಟಲ್ ಬಿಹಾರಿ ವಾಜಪೇಯಿಗೆ ನಿಮ್ಮದು ಇತಿಹಾಸ ಗೊತ್ತಿರ್ತಿತ್ತಂದ್ರೆ ನೀವು ಇನ್ನೂ ವಿಜಯಪುರದಾಗ ಕುಂಡ್ತಿದ್ರಿ, ಶಾಸಕ ಸಹಿತ ಅಲ್ಲ, MP ಆಗ್ತಿರ್ಕಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಭಾಳ ಬಡಾಯಿ ಕೊಚ್ಕೋತೀರಿ, ಏನೇನೋ ಮಾತಾಡ್ತೀರಿ. ಜನ ಭಾಳ ಬಂದ ತಕ್ಷಣ ಮತ್ತೂ ನಿಮಗೆ ಹುರುಪು ಬರ್ತೈತಿ. ಆದರೆ ಆ ಮಾತಿನಿಂದ ಕೆಲವರು ಮನಸ್ಸನ್ನು ಸಹಿತ ನೋವು ಮಾಡ್ತೀರಿ. ಆದರೆ ನಿಮ್ಮ ಮನೆಯಲ್ಲಿಯೂ ಸಹಿತ ಅದೇ ಮುಸಲ್ಮಾನರು ಬರ್ತಾ ಹೋಗ್ತಿರ್ತಾರೆ. ಅದನ್ನಾದರೂ ನೋಡಿ ನೀವು ಕಲ್ಕೋಬೇಕು. ನಾನು ಒಂದು ಸಮುದಾಯಕ್ಕೆ ನಾನು ಕಲಂಕ ತರಾಕತ್ತೀನಿ. ಒಂದು ಸಮುದಾಯದ ವ್ಯಕ್ತಿಯನ್ನು ಇವತ್ತು ನಾನು ದ್ವೇಷ ಮತ್ತು ಮನಸ್ಥಿತಿ ಅವರ ನೋವು ಮಾಡಾಕತ್ತೀನಿ ಅನ್ನೋದು ಸಹಿತ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ ಶಾಸಕರೇ?
ಗೌರವಾನ್ವಿತ ಶಾಸಕರೇ, ನೀವು ಒಂದು ಸಂವಿಧಾನದ ಕೈ ಮೇಲೆ, ಸಂವಿಧಾನದ ಮೇಲೆ ಪ್ರಮಾಣ ವಚನ ಕೊಟ್ಟು ಶಾಸಕರಾದವರು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಇವತ್ತು ಅದೇ ಬಿಜಾಪುರ ಇವತ್ತು ಎಂಥ ಒಂದು ಬಸವಣ್ಣರ ನಾಡು, ಅನ್ನ ಬಸವಣ್ಣ ನಾಡಿನಲ್ಲಿ ಎಂತಿಂಥ ಮಹಾ ತಪಸ್ವಿಗಳ ನಾಡಿನಲ್ಲಿ ನೀವು ಹುಟ್ಟಿದ್ದು ಕಲಂಕ ಅಂತೇಳಿ ಸಾಬೀತಾಗತೈತಿ. ಅಲ್ಲಿ ವಿಜಯಪುರದ ಜನತೆ ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಮ್ಮ ವ್ಯವಹಾರಗಳನ್ನು ಮಾಡಿಕೊಂಡು ಎಲ್ಲರೂ ಕೂಡಿ ಬಾಳುವಾಗ, ಎಷ್ಟೊಂದು ಸುಮಧುರ ಒಂದು ಸೌಹಾರ್ದತೆ ಮೆರೆಯುವಾಗ ನೀವೇನು ಅಲ್ಲಿ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಚಾಕತ್ತೀರಿ? ನೀವು ನಿಜಕ್ಕೂ ಒಂದು ಶಾಸಕ ಸ್ಥಾನಕ್ಕೂ ಸಹಿತ ಕಳಂಕ. ಇನ್ನು ನಿಮ್ಮ ರಾಜಕೀಯ ಭವಿಷ್ಯನೂ ಕೊನೆಯದ್ರಿ. 28ರಾಗ ನೀವು ಎಲ್ಲಿ ನಿಂತರು ನಿಮ್ಮ ಠೇವಣಿ ಜಪ್ತ ಯಾರು ಮಾಡ್ತಾರ್ರಿ? ಮುಸಲ್ಮಾನರು ಅಷ್ಟೇ ಅಲ್ಲ, ಇಲ್ಲಿ ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ಏನು ಕೂಡಿದಾರ, ಅವರವರ ಸುಮಧುರ ಬಾಂಧವ್ಯದ ವ್ಯವಹಾರಗಳು ಏನದಾವ, ಇದನ್ನು ಎಲ್ಲ ನೋಡಿ ನಿಮ್ಮನ್ನು ಬಟನ ಹೊಡೆಯುವಾಗ ನಿಮ್ಮನ್ನು ಠೇವಣಿ ನಷ್ಟ ಮಾಡಿ ಜೀವನ ಪರ್ಯಂತ ನಿಮ್ಮನ್ನು ಮನೆಗೆ ಕೂಡಿಸುವಂಥ ಕೆಲಸ ಮಾಡ್ತಾರೆ. ಆದರೆ ವಿಧಾನಸಭೆಯಲ್ಲಿ ಸಂವಿಧಾನದ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸರ್ವ ಜಾತಿ ಜನಾಂಗದವರ ಪ್ರತಿನಿಧಿಯಾಗಿ ನಾನು ಆಯ್ಕೆಯಾಗಿದ್ದೀನಿ ಅಂತೀರೋ ಏನು? ನಾನು ಒಂದೇ ಸಮುದಾಯಕ್ಕೆ ಮಾತ್ರ ನಾನು ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ಳುತ್ತೀನಿ ಅಂತೀರೋ? ಹೇಳ್ರಿ ನೋಡೋಣ ಬಹಿರಂಗ. ಇವತ್ತು ನೋಡ್ರಿ, ಅಲ್ಲಿ ವಿಜಯಪುರದಲ್ಲೇ ನೀವು ಶಾಸಕರಿದ್ದಾಗ ಏನೂ ಕೆಲಸ ಆಗಿಲ್ಲ. ಅಲ್ಲಿ ಶಾಸಕ ಸೋತಂಥ ವ್ಯಕ್ತಿ ಅಬ್ದುಲ್ ಹಮೀದ್ ಮುಷರೀಫ ಇವತ್ತು ಎಷ್ಟೊಂದು ಕಾರ್ಯಚಟುವಟಿಕೆಯಿಂದ ಇವತ್ತು ವಿಜಯಪುರದಲ್ಲಿ ಮನೆ ಮಗನಂತೆ ಕೆಲಸ ಮಾಡಾಕತ್ತಾನ. ಎಲ್ಲಿ ನೋಡಿದಲ್ಲಿ ಹಮೀದ್ ಮುಷರೀಫ್ ಅನ್ನಾಕತ್ತಾರ. ಎಷ್ಟೊಂದು ತಂಟೆ ತಕರಾರು ಬಂದರೂ ಸಹಿತ ಅಲ್ಲಿ ಪಂಚಾಯಿತಿ ಅದಾಲತ್ ಮುಖಾಂತರ ನ್ಯಾಯ ನಿರ್ಣಯಗಳನ್ನು ಕೊಟ್ಟು ಹಮೀದ್ ಮುಷರೀಫ್ ಇವತ್ತು ಜನಪ್ರಿಯನಾಗಕತ್ತಾನ. ಅವರು 2 ಸಾರಿ ಸೋತಿರಬಹುದು, ಆದರೆ ಸೋಲು ಗೆಲುವು ಜನರ ಕೈಗೆ ಕೊಟ್ಟ ಅಧಿಕಾರ ಅದು. ಆ ಅಧಿಕಾರಕ್ಕೆ ನಾನು ತಲೆಬಾಗುತ್ತೀನಿ, ಅವರು ಕೊಟ್ಟಂಥ ತೀರ್ಪಿಗೆ ತಲೆಬಾಗುತ್ತೀನಿ. ಆದರೆ ವಿಜಯಪುರದಲ್ಲಿ ಮಾತ್ರ ನಾನು ಯಾವುದೇ ಕೋಮು ದ್ವೇಷದ ದಳ್ಳೂರಿಗೆ ಯಾವಾಗಲೂ ಪೆಟ್ರೋಲ್ ಹಾಕುವುದಿಲ್ಲ. ಹಮೀದ್ ಮುಷರೀಫ್ ಅವರ ಕಚೇರಿಗೆ ಒಮ್ಮೆ ಯತ್ನಾಳ್ ಭೇಟಿ ಕೊಡ್ರಿ. ನೋಡ್ರಲ್ಲಿ 100ಕ್ಕೆ 60-70% ಹಿಂದೂಗಳು ಬಂದಿರ್ತಾರೆ. ಅನೇಕ ಸಮಸ್ಯೆಗಳನ್ನು ತೊಗೊಂಡ್ಬಂದಿರ್ತಾರೆ, ಅನೇಕ ಸಹಾಯ ಸಹಕಾರ ಪಡೆಯೋಕೆ ಬಂದಿರ್ತಾರೆ, ಅನೇಕ ತಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಹಮೀದ್ ಮುಷರೀಫ್ ಹತ್ರ ಮನೆಗೆ ಬಂದಿರ್ತಾರೆ. ಯಾಕೆ ಹೋಗ್ಬೇಕ್ರಿ ಹಮೀದ್ ಮುಷರೀಫ್ ಹತ್ರ? ಹಂಗಾದ್ರೆ ಹಮೀದ್ ಮುಷರೀಫ್ ಮುಸಲ್ಮಾನ್ ಅಂತೇಳಿ ಮತ್ತು ಹಿಂದೂಗಳು ಹೋಗಬಾರ್ದಲ್ರಿ? ಹಮೀದ್ ಮುಷರೀಫ್ ಯಾವಾಗಲೂ ಜಾತಿ ಭೇದ ಪಂಥ ಮಾಡಿದ ವ್ಯಕ್ತಿಯಲ್ಲ. ಇವತ್ತು ವಿಜಯಪುರವನ್ನು ಎಷ್ಟೊಂದು ಶಾಂತ ರೀತಿಯಿಂದ ಸಹಬಾಳ್ವೆಯಿಂದ ಎಲ್ಲರನ್ನೂ ಒಂದುಗೂಡಿಸಿ ಒಂದು ವಿಜಯದ ಪತಾಕೆ ಹಾರಿಸಿ ಪ್ರಜ್ವಲ ಬೆಳಕನ್ನು ತೋರಿಸುವಂಥ ಗೋಳುಗುಮ್ಮಟ ಇವತ್ತು ಜಗತ್ತಿಗೆ ಮತ್ತೆ ಪ್ರಜ್ವಲವಾಗಿ ತೋರಿಸುವಂಥ ಹಮೀದ್ ಮುಷರೀಫನ್ನ ಕಾರ್ಯಚಟುವಟಿಕೆ ನಿಮಗೆ ಬೆಂಕಿ ಹತ್ತಾತೈತೇನ್ರಿ? ಸೋತರೂ ಸಹಿತ ಹಮೀದ್ ಮುಷರೀಫ್ ಅಲ್ಲಿ ಶಾಸಕ. ಆ ಶಾಸಕ ಸೋತರೂ ಸಹಿತ ಅವ್ರದ್ದು ನಡೀತೈತಿ. ಇವತ್ತು ನೀವು ಅಧಿಕಾರದಲ್ಲಿ ಇದ್ದಾಗ, ನಿಮ್ಮ ಸರ್ಕಾರ ಬಂದಾಗ ಎಂತೆಂಥ ಮಹಾನ್ ವ್ಯಕ್ತಿಗಳ ಹೆಸರುಗಳನ್ನು ಸಹಿತ ಬದಲಾವಣೆ ಮಾಡಿದಿರಿ. ಇವತ್ತು ನೇರವಾಗಿ ನೀವು ದೆಹಲಿಗೆ ನೀವು ಮಂತ್ರಿ ಸಹಿತ ಇದ್ರಿ. ಅವಾಗ 63,000 ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಕಲ್ಲು ನೋಡಲಿಲ್ಲನ್ರಿ? ಒಮ್ಮೆ ಹೋಗಿ ನೋಡ್ರಿ ಬಸನಗೌಡ ಪಾಟೀಲ್ ಯತ್ನಾಳ್, ನಿಮಗೇನು ದಿಲ್ಲಿ ದೂರಲ್ಲ. ಇಷ್ಟೆಲ್ಲ ಹೇಳ್ತಾರೆ ಈ ಸಾಬ್ರ. ಒಮ್ಮೆ ನೋಡ್ತಾನೆಂದ್ರೆ ಆ ಕಲ್ಲನ್ನು ಅಂತೇಳಿ ಹೋಗಿ ನೋಡ್ರಿ, ಅದರಲ್ಲಿ ಯಾರಾದರೂ ನಿಮ್ಮವ್ರು ಒಬ್ಬರೇ ಭಕ್ತ ಮಂಡಳಿಯ ಹೆಸರು ಐತೆ ನೋಡ್ರಿ. ಹೆಸರು ಬರೋಕ್ಕೆ ಸಾಧ್ಯ ಇಲ್ಲ. ತ್ಯಾಗ ಬಲಿದಾನ, ರಕ್ತ ಹರಿಸಿದರು, ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿಕಿದರು. ಇದೇ ಭಾರತಕ್ಕೆ ಒಂದು ಆತಂಕ ಬಂದಾಗ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಟನ್ ಗಂಟ್ಲೆ ಬಂಗಾರ ಯಾರು ಕೊಟ್ಟರು? ಮಿಸ್ಟರ್ ಯತ್ನಾಳ್ ಬಸನಗೌಡ ಪಾಟೀಲ್ರೇ. ಗೊತ್ತೈತ್ರಿ? ಇತಿಹಾಸ ಅಧ್ಯಯನ ಮಾಡಿರಿ, ಇತಿಹಾಸಗಳನ್ನು ತಿರ್ಚಾಕೆ ಹೋಗಬೇಡ್ರಿ. ಇತಿಹಾಸ ಅಧ್ಯಯನ ಮಾಡಿ ಬಹಿರಂಗ ಚರ್ಚೆಗೆ ಬರ್ರಿ. ಆ ಬಹಿರಂಗ ಚರ್ಚೆಗೆ ನೀವು ಕೈ ಮಾಡಿ ಕೈ ಸಹಿತ ನಡಗಾಕತ್ತಾವ. ನಿಮ್ಮ ಈ ವಯಸ್ಸಿನಾಗ ನಿಮಗೆ ಯಾಕೆ ಬೇಕಾಗಿತ್ತು ರೀ ದ್ವೇಷದ ಬೀಜ ಬಿತ್ತುವಂಥ ಕೃತ್ಯಗಳು? ನೀವು ಇನ್ನೂ ಸುಧಾರಣೆ ಆಗಲಿಲ್ಲ. ನೀವು ಸುಧಾರಣೆ ಆಗೋದಿಲ್ಲ ಅಂತೇಳಿ ಜನ ನಿಮ್ಮನ್ನು ಬಿಟ್ಟಾರ. ನೀವು ಎಲ್ಲಿ ಹೋದಲ್ಲಿ ಸಹಿತ ಅದೇ ಹಾಡ, ಅದೇ ರಾಗ ಅನ್ನುವ ಮನಸ್ಥಿತಿಯಿಂದ ನಿಮ್ಮನ್ನು ನೋಡಾಕತ್ತಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನ್ನ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಹಸಿದವನಿಗೆ ಅನ್ನ ನೀಡಿದರು. ಆ ಹಸಿದವನು ಯಾವನು ಇರಲಿ, ಜಾತಿ ಮತ ಪಂಥ ಭೇದ ಇಲ್ಲದವನಿಗೆ ಗಂಜಿ ಕೊಟ್ಟಂಥ ವಿಶ್ವಗುರು ಬಸವಣ್ಣನ ಹೆಸರಿಗೆ ಕಳಂಕ ತರಾಕತ್ತೀರಿ. ಬಸನಗೌಡ ಪಾಟೀಲ್ ಯತ್ನಾಳ್, ನಿಮಗೇನಾದರೂ ಈ
ಟಿಪ್ಪು ಸುಲ್ತಾನ್ ಔರಂಗಜೇಬದ ಬಗ್ಗೆ ಮಾತನಾಡಬೇಕಾದರೆ ಅವರಿಗೆ ಏಕವಚನಲೇ ಮಾತಾಡುವುದು ಸಹಿತ ನಿಮಗೆ ಕಲಂಕ. ನೀವು ಅವಾಚ್ಯ ಶಬ್ದಗಳಿಂದ ಸಹಿತ ಅವರನ್ನು ಒಂದು ಅವಾಚ್ಯ ಬೈಗಳು ಸಹಿತ ಬಿದ್ದಿದ್ದೀರಿ. ಆದರೆ ನಿಮ್ಮ ನಾಲಿಗೆ ಮತ್ತು ಮಿದುಳಿಗೆ ಲಿಂಕ್ ಇರಲಿ, ಅದು ನಾಲಿಗೆನೂ ಒಂದು ದಿನ ಸ್ತಬ್ಧ ಆಗ್ಬೋದು, ನಿಮ್ಮ ಮಿದುಳು ಸಹಿತ ಕಾರ್ಯಚಟುವಟಿಕೆಯಿಂದ ಬಂದಾಗಬಹುದು. ಮಹಾತ್ಮರ ಬಗ್ಗೆ ಮಾತಾಡುವಾಗ ಬಹಳಷ್ಟು ಎಚ್ಚರ ಇರಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ಇಲ್ದಿದ್ರೆ ನೀವು ರಾಜ್ಯದ ನಾಯಕರಾಗ್ತಿದ್ರಿ. ಇದೇ ಸಮರೋಪಾದಿಯಲ್ಲಿ ಎಲ್ಲ ಜಾತಿ ಧರ್ಮದವ್ರ ಜೊತೆ ಕೂಡಿಕೊಂಡವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದೇ ಕೋಮಿಗೆ ಬೆನ್ನು ಹತ್ತಿದವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಇತಿಹಾಸ ಕರ್ನಾಟಕದಲ್ಲಿ ಇಲ್ಲ. ಅದು ಯಡಿಯೂರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡ ಇರ್ಬೋದು. ಇವತ್ತು ಯಡಿಯೂರಪ್ಪನ ಮಗ ಇವತ್ತು ಮುಂದಿನ ಮುಖ್ಯಮಂತ್ರಿ ಆಗುವ ಪ್ರಯತ್ನದಲ್ಲಿ ಅದಾನ, ರಾಜ್ಯಾದ್ಯಂತ ತಿರುಗಾಡಕತ್ತಾನ. ಆ ಹುಡುಗನ ಬಗ್ಗೆ ತದ್ವಾ ನೀವು ಮಾತಾಡ್ತೀರಿ ಅಂದ್ರೆ ಆ ಹುಡುಗನ ಬಗ್ಗೆ ಒಂದು ಸ್ವಲ್ಪ ಕಲಿಯಾಕೆ ಒಂದು ನೋಟ್ಬುಕ್ ತೊಗೊಂಡು ಟ್ಯೂಷನ್ ತೊಗೊಳಕ್ಕೆ ಹೋಗ್ರಿ. ತಂದೆ ಹಾಕಿ ಕೊಟ್ಟಂಥ ಸಿದ್ಧಾಂತ ಅಲ್ಲಿ ಮಾರ್ಗದರ್ಶನಗಳದಾವ. ನಿಮಗೆ ಯಾರು ಸಿದ್ಧಾಂತ ಇಲ್ಲ, ನಿಮಗೆ ಯಾರೂ ಇಲ್ಲ. ಕೇವಲ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರು ಹೇಳ್ತೀರಿ. ಆ ಪುಣ್ಯಾತ್ಮರು ಭಾರತ ದೇಶದ ರತ್ನ. ಆ ರತ್ನ ಇವತ್ತು ಅವರ ಆತ್ಮಕ್ಕೆ ಸಹಿತ ಶಾಂತಿ ಸಿಗೋದಿತ್ತಂದ್ರೆ ನಿಮ್ಮ ಮಾತುಗಳನ್ನು ಕೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಾಕತ್ತಿರಬೇಕು, ಎಂಥ ಶಿಕ್ಷಣ ತಯಾರು ಮಾಡಿನೋ ಯಪ್ಪಾನ ಅಂಥೇಳಿ. ಅದನ್ನಾದ್ರೆ ತಿಳ್ಕೊಳ್ರಿ ಬಸನಗೌಡ ಪಾಟೀಲ್ ಯತ್ನಾಳ್. ಹಿಂದೂ ಮುಸಲ್ಮಾನ್ ರಗತ ಒಂದೈತಿ. ಅವರವರ ಪಾಡಿಗೆ ಅವರು ಬಿಡ್ರಿ, ಭಾಳ ಬಾಂಧವ್ಯದಿಂದ ಅದಾರ, ಪ್ರೀತಿ ವಿಶ್ವಾಸದಿಂದ ಅದಾರ. ಅದರಲ್ಲಿ ಕಲಂಕ ಹಚ್ಚಬೇಡ್ರಿ. ಎಲ್ಲೆಲ್ಲೋ ಹೋಗ್ತೀರಿ, ಬೆಂಕಿ ಮಾತು ಮಾತಾಡಕತ್ತೀರಿ, ಅಲ್ಲಿ ಹೋದ ತಕ್ಷಣ ಗಲಭೆಗಳಾಗತ್ತಾವ. ಎಲ್ಲಿ ನಿಮ್ಮನ್ನು ನೀವು ಹೊಂಟೇರಿ ಅಲ್ಲಿ ಗಲಭೆಗಳಾಗತ್ತಾವ. ಅದರ ಸಲುವಾಗಿ ನಿಮಗೆ ಗಡಿಪಾರಂಥ ಶಿಕ್ಷೆಗಳು ಸಹಿತ ಇನ್ನು ಸರ್ಕಾರ ತರಬಹುದು. ಪ್ರತಿಬಂಧಕಾಜ್ಞೆ ಮತ್ತು ನಿಷೇಧಾಜ್ಞೆ ಸಹಿತ ನಿಮ್ಮಿಂದ ಇನ್ನು ಮುಂದೆ ಆಗಬಹುದು. ಅಲ್ಲಿ ಎಲ್ಲೋ ಗಲಭೆ ಆದರೂ ಸಹಿತ ಅದಕ್ಕೆ ಪ್ರಮುಖ ಕಾರಣ ನೀವಾಗಬಹುದು. ಅದನ್ಯಾಕೆ ಕಲಂಕ ಹಚ್ಕೋತೀರಿ? ಅನ್ನ ಬಸವಣ್ಣರ ನಾಡಿನಲ್ಲಿ ಈ ಕಡಕ ಕಾಕ ಹೇಳ್ತಾನಂದ ತಕ್ಷಣ ಅದಕ್ಕೆ ಮತ್ತು ಚಿಂಗಮ್ ಗತೆ ಬರ್ತಾರ್ರಿ. ಆ ಚಿಂಗಮ್ ಹಾಕೋರ ಒಂದು ಗ್ಯಾಂಗ್ ಐತ್ರಿ, ಅದನ್ನು ಇವರ ತಯಾರು ಮಾಡಿದ್ದದ ಮ್ಯಾನುಫ್ಯಾಕ್ಚರರ್. ಅವ್ರು ಹೇಳ್ಬಿಡ್ತಾರೆ ಅದನ್ನು ಹೆಂಗೆ ಹಾಕಿ ಇದನ್ನು ಹೆಂಗೆ ಹಾಕಂತೇಳಿ ಬಹು ಅಂತ ಬಂದು ಬಿಡ್ತಾವೆ. ಆ ಗೋಜಿಗೆ ನಾವು ಹೋಗೋದಿಲ್ಲ, ಅವನು ಸಹಿತ ನೋಡುವುದಿಲ್ಲ. ಯಾಕೆ ಗೊತ್ತೈತೇನ್ರಿ? ನಮ್ಮದು ಸಿದ್ಧಾಂತ ಭಾವನಾತ್ಮಕ ಮತ್ತು ಭಾವ್ಯಕತೆಯ ಸಂಕೇತ. ಅನ್ನ ಬಸವಣ್ಣರ ನಾಡಿನಲ್ಲಿ, ಸೂಫಿ ಸಂತರ ನಾಡಿನಲ್ಲಿ ನಾವು ಪ್ರತಿ ರಕ್ತವನ್ನು ಈ ಭಾರತ ದೇಶಕ್ಕೆ ಕೊಟ್ಟೆ ಸಾಯ್ತೀವಿ ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಿಳ್ಕೊರಿ. ಆ ಕಾಶಪ್ಪನವ್ರು ಹೇಳಿದ್ದು ಇವತ್ತು ಎಷ್ಟು ಸಮಂಜಸ ಅನ್ನೋದು ಸಹಿತ ತೋರ್ಸಾಕತ್ತಾನ ನೋಡ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡೀರಿ. ಕರ್ನಾಟಕ ರಾಜ್ಯದ ಎಲ್ಲರೂ ಸಹಿತ ಇವತ್ತು ನಾವು ಶಾಂತಿ ಮತ್ತು ಪ್ರತೀಕದ ಸಂಕೇತವಾಗಿ ಇವತ್ತು ಬಾಳಾಕತ್ತೀವಿ. ನಿಮ್ಮಂಥವರಿಂದ ಶಾಂತಿ ಆಗಾಕತ್ತೈತಿ. ಆ ಹಮೀದು ಮುಷರೀಫ್ ಹತ್ರ ಹೋಗಿ ಒಂದು ಸ್ವಲ್ಪ ಕಲ್ಕೋರಿ. ಅಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಒಂದು ಸ್ವಲ್ಪ ಹೋಗಿ ಅಲ್ಲಿ ಕ್ಯಾಮ್ರಾ ಇಡ್ರಿ, ನೋಡ್ರಿ. ಅಲ್ಲಿ ಎಷ್ಟೋ ಮಂದಿಗೆ ಹಣಕಾಸಿನ ಸಹಾಯ ಸಹಿತ ಮಾಡಕತ್ತಾರ. ಅಲ್ಲಿ ಹೋಗ್ತಾರೆ ನಿಮ್ಮ ಜೊತೆ ಇದ್ದವ್ರನ್ನ, ಅದನ್ನು ಸಹಿತ ನೋಡ್ಕೋರಿ. ಯತ್ನಾಳವ್ರೆ, ಇಷ್ಟು ನಿಮಗೆ ತಿಳಿಲಿಲ್ಲ ಅಂದ್ರೆ ಶಾಂತ ಮೌನ ವಹಿಸ್ರಿ, ತಪಸ್ಸಕೊಂಡು ಒಂದು ದೊಡ್ಡ ಮಹಾನ್ ತಪಸ್ವಿಯರಿ ಆಗ್ರಿ. ಇದೊಂದು ಬುದ್ಧಿ ಮಾತು ಹೇಳ್ಯಾನ ಕಾಕ ಅಂಥೇಳಿ ಇನ್ನು ಚಿಂಗಮ್ ಗತೆ ಜಗ್ಗಾಡಕ್ಕೆ ಬರ್ತಾರ. ಬರಲಿ ನೋಡೋಣ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಯಾರ ತಾಯಿ ಕೂಡ ವ್ಯಭಿಚಾರವನ್ನು ಮಾಡಿ ಮಕ್ಕಳನ್ನು ನಡೆಯುವುದಿಲ್ಲ. ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ವ್ಯಭಿಚಾರದ ಮಾತುಗಳನ್ನ ಮಾತಾಡಬಾರ್ದು. ಅವರು ಮಾತಾಡುವಂತ ಮಾತು ಇವತ್ತು ಅವರ ಪಕ್ಷದ ನಾಯಕರಿಗೆ ಅವರಿಗೆ ಅದು ಯೋಗ್ಯತೆ ಐತಾ? ಅವರಿಗೆ ಸೌಜನ್ಯತೆ ಐತಾ? ಒಬ್ಬರ ತಾಯಿ ಬಗ್ಗೆ ಒಬ್ಬ ಧೀರ ಸೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ 2 ಮಕ್ಕಳನ್ನ ಒತ್ತಿ ಇಟ್ಟಂತ ಸೂರ ಧೀರ ಯಾರಾದ್ರಿದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಮಾತನ್ನು ನಾವು ಇವತ್ತು ಕೈ ಎತ್ತಿ ಹೇಳಬೇಕಾಗತ್ತೆ. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ, ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪ, ಎಷ್ಟು ಯೋಗ್ಯತೆ ಇದೆ ನಿನಗೆ. ಒಂದು ಸಾರಿ ಒಂದು ಸಣ್ಣ ಕತೆ ಹೇಳ್ತೀನಿ, ತಾಯಿ ಅಂದ್ರೆ ಕೇಳ್ರಿ. ಟಿಪ್ಪು ಸುಲ್ತಾನ್ ಯುದ್ಧಕ್ಕೆ ಹೋಗಿರ್ತಾರೆ. ಯುದ್ಧ ನಡೆದಿರ್ತೈತೆ ದೇಶದ ಸ್ವಾತಂತ್ರ್ಯ ಬ್ರಿಟಿಷರ ಜೊತೆಗೆ. ಅವಾಗ ಯುದ್ಧ ನಡೆಯುವತ್ನಾಗ ರಣರಂಗದಲ್ಲಿ ಯುದ್ಧ ನಡೆಯುವತ್ನಾಗ ಅವ್ರಿಗೆ ಒಂದು ಸಾರಿ ಭಯ ಪ್ರಾರಂಭ ಆಗತ್ತೆ. ಭಯ ಅಚಾನಕ್ಕಾಗಿ ಅವರು ಯುದ್ಧ
ಯುದ್ಧವನ್ನು ನಿಲ್ಲಿಸಿ ಅಂತ ನಿಲ್ಲಿಸಿ ಸೀದಾ ತಾಯಿ ಹತ್ರ ಬರ್ತಾರೆ. ತಾಯಿ ಬಗ್ಗೆ ಗೌರವ ಇಟ್ಟಿರುವಂತದ್ದು ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ. ತಾಯಿ ಹತ್ರ ಬರ್ತಾರೆ ಟಿಪ್ಪು ಸುಲ್ತಾನ್ ಅವರು. ಬಂದು ತಾಯಿ ಕೇಳ್ತಾರ, ನನಗೆ ಎಂದೆಂದೂ ಯುದ್ಧಕ್ಕೆ ಹೋದಾಗ ನಾನು ಹೆದರಿದ್ದಿಲ್ಲ, ಎಷ್ಟೇ ಮಂದಿ ಬಂದ್ರು ನಾನು ಯುದ್ಧವನ್ನ ನಿಲ್ಲಿಸದೆ ಯುದ್ಧ ಮಾಡಿದಂತವನು, ಇವತ್ತು ನನಗೆ ಭಯ ಆಗುತ್ತೆ, ನನಗೆ ನಿನ್ನ ಮೇಲೆ ಸಂಶಯ ಇದೆ ಅಂತ ಹೇಳಿ ತಾಯಿ ಕೇಳ್ತಾನೆ. ಆ ತಾಯಿ ಹೇಳ್ತಾಳ, ಸತ್ಯ ನಿನಗೆ ಯಾಕೆ ಹಿಂಗಾಗೈತೆ ಅಂದ್ರ, ನಾನು ಒಂದು ಸರಿ ನೀನು ಮಗು ಇದ್ದಾಗ ನಾನು ಜಳಕಕ್ಕೆ ಹೋಗಿದ್ದೆ. ಜಳಕಕ್ಕೆ ಹೋದಾಗ ನೀನು ಅಳ್ತಾ ಇದ್ದೆ, ನೀನ್ ಎತ್ಕೋ ಅಂತೇಳಿ ಆ ಕೆಲಸದಾಕಿ ಹೇಳಿದ್ರಾಕಿ ನೀನು ಹಾಲು ಕುಡಿಸ್ಬಿಟ್ಟಿದ್ಲು ಒಂದು. ಅವಾಗ ನಾನು ಹೊರಗೆ ಬಂದು ನೋಡಿದ ತಕ್ಷಣ ನಿನ್ನ ಕೈ ಕಾಲ ಮೇಲೆ ಎತ್ತಿ ನೀನ್ ಡುಬ್ಬ ಬಡದು ಹಾಲನ್ನು ಕಕ್ಸಿದ್ದೆ. ಆದ್ರೆ ಎಲ್ಲೋ ಒಂಚೂರು ಒಂದು ಈಟ್ ಹಾಲು ಉಳಿದಿದ್ದಕ್ಕೆ ನಿನಗೆ ಭಯ ಬರ್ತತಿ ಮಗನೇ, ನೀನ್ ಅಂಜಬೇಡ, ಹೋಗು, ನೀನು ಮತ್ತೆ ಯುದ್ಧ ಮಾಡು ಅಂತ ಹೇಳಿ ತಾಯಿ ಕಳಿಸ್ತಾಳ. ತಾಯಿ ವಾಪಸ್ ಕಳಿಸ್ತಾಳ. ಇದು ಆಗಿದ್ದು ಸತ್ಯ. ಆದ್ರೆ ಅಂತ ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಯತ್ನಾಳ್. ನಿನಗೆ ಮಾತ್ರ ಐತಿ ಒಂದು ದಿವಸ. ನೀನೇನು ಮಾತಾಡ್ತೀವಿ ಉದ್ದಾಡದನದ್ದು 2 ದಿವಸ ನಡೀತದೆ ಅಂತ ತಿಳ್ಕೊಂಡಿ. ಕೈ ನಡಗತ್ ನಿಂದ ಈಗಾಗಲೇ ದನಿಯಾಗ ಮಾತಾಡೋತ್ನಾಗ ದನಿ ಸದ್ಯ ಸರಿಗೆ ಬರೋದಿಲ್ಲ. ಒಂದು ಮಾತಾಡ್ತಾನ ಹಂಗ ಬಾಯಿಗೆ ಬಂದಂಗ ಏನೇನೋ ಬಾಯಿಗೆ ಬಂದಂಗ ಮಾತಾಡ್ತಾನ. ಇದು ಬಿಜೆಪಿಯವರ ಸಂಸ್ಕೃತಿ, ಇದು ಬಿಜೆಪಿಯವರ ಸಂಸ್ಕಾರ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಅವ್ರ ಸಂಸ್ಕಾರನ ಐತಿ, ಅವ್ ಒದ್ರಾಕ್ ಬಿಟ್ಬಿಟ್ರ ಹುಚ್ಚನ ಈಚೆ. ಊರಾಗ ಹುಚ್ಚನ ಹೇಳ್ತಿತ್ತವಲ್ಲ, ಗೊತ್ತಿಲ್ಲ ನಿಮ್ಗೆ. ತಲೆ ಕೆಟ್ಟ ಅತ್ತಗೊಮ್ಮೆ ಆ ಓಣಿಗೊಮ್ಮೆ ಈ ಓಣಿಗೊಮ್ಮೆ ಅಲ್ಲೊಮ್ಮೆ ಇಲ್ಲ. ಈ ಹುಚ್ಚನ ಆಗ್ಬಿಟ್ಟ. ನಾವು ಟಿಪ್ಪು ಸುಲ್ತಾನ್ದವರು ಓದಿರ್ತಾನ, ಅವ್ರ ಬಗ್ಗೆನೂ ಓದಿರ್ತಾನ, ಇವ್ರ ಬಗ್ಗೆ ಓದಿರ್ತಾನ, ಯಡಿಯೂರಪ್ಪನ ಬಗ್ಗೆ ಓದಿರ್ತಾನ, ಅವ್ರ ಮಗನ ಬಗ್ಗೆ ಓದಿರ್ತಾನ, ಎಲ್ಲರ ಬಗ್ಗೆ ಓದಿರ್ತಾನ. ಒದ್ರಾಕ ಹಚ್ಚಿಬಿಟ್ರ ಅವ್ರಿಗೆ. ಒದ್ರಿ ಅದೇ ಹೇಳ್ತಾರ, ಅದು ಒಂದ್ ದಿವ್ಸ ಸಾಯೋದು ಗ್ಯಾರಂಟಿ ಇದೆ. ಒದ್ರಿ ಏನ್ ಬರ್ತಿತ್ತು, ಒದ್ರಾಕ. ಅದಕ್ಕೆ ಇಂಥ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಭೂಮಿ, ಈ ದೇಶ, ಭಾರತ ದೇಶವನ್ನ ನಿನ್ನಂತ ಕುನ್ನಿಗಳು ಏನೂ ಕಿತ್ಕೊಳಕ್ಕಾಗಲ್ಲ. ನಾವೆಲ್ಲ ಒಂದೇ ಆಗಿರ್ತೀವಿ ಅನ್ನೊಂದು ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ಹಿಂದೂ, ಮುಸ್ಲಿಂ, ಸೈಕ್ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ, ಮುಂದೂ ಕೂಡ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಈ ಸಂದೇಶವನ್ನ ನಾನು ಯತ್ನಾಳಕ್ಕೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ನೀನೇನೇ ಒದರ್ತಿ ನೋಡೋಣ, 8 ದಿವಸ ಒದರ್ತಿ, ಇನ್ನೆಷ್ಟು ದಿವಸ ಐತಿ ಶಕ್ತಿ ಅದ. ಈಗ ಕೈ ಬಾಯಿ ನಡಗಾಕತ್ತ, ಇನ್ನೇ ಎಷ್ಟು ದಿವಸ ಒದರ್ತಿ ನೋಡ. ಅದಕ್ಕೆ ಇಂಥ ಒದರೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನೇ ಮಾತಾಡಿದ್ರು ಕೂಡ ನಮಗ್ ಗೊತ್ತೈತಿ ಯಾರು ವೀರ, ಯಾರು ದೂರ, ಸೂರ. ಇವತ್ತು ನಮಗ್ ಗೊತ್ತೈತಿ ಯಾರು ವೀರ, ಧೀರ, ಸೂರ ಅಂತೇಳಿ. ಯಾರು ಈ ದೇಶಕ್ಕಾಗಿ ಹಿಂದೂ ಧರ್ಮದವನು ಕೊಂದುಬಿಟ್ಟನಂತ ಟಿಪ್ಪು ಸುಲ್ತಾನ್. ಹಿಂದೂ ಧರ್ಮಕ್ಕೆ ದೇವಸ್ಥಾನ ಕೊಟ್ಟಿದ್ ನೋಡೋಗು ಶ್ರೀರಂಗ ಮಠ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡ್ರಿ, ಅಲ್ಲಿ ದೇವಸ್ಥಾನಕ್ಕೆ ದಾನ ಮಾಡಿದ್ದು ಟಿಪ್ಪು ಸುಲ್ತಾನ್. ಶೃಂಗೇರಿಗೆ ಹೋಗ್ರಿ, ಶಾರದಾಂಬೆ ತಾಯಿ, ಅಲ್ಲಿ ಬೆಳಗ್ಗೆ ದಿವಸ ಬುದ್ಧಿ 5 ಗಂಟೆಗೆ ಒಂದು ಆರತಿ ಆಗುತ್ತೆ. ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಒಂದು ಆರತಿ ಆಗುತ್ತೆ. ಸಲಾಂ ಆರತಿ ಅಂತ ಹೇಳಿ ಟಿಪ್ಪು ಸುಲ್ತಾನ್ ಅವ್ರ ಹೆಸರಲ್ಲೇ ಆರತಿ ಆಗುತ್ತೆ ಇವತ್ತಿಗೂ ಆ ಶೃಂಗೇರಿ ಒಳಗ ಶಾರದಾಂಬ ತಾಯಿಗೆ. ಇವ್ರಿಗೆ ಗೊತ್ತಿಲ್ಲ, ಉಚ್ಚನಾಯಿಗಳು ಇತಿಹಾಸ ಓದಿಲ್ಲ, ಏನು ಓದಿಲ್ಲ, ಒದರ್ಕೊಂತ ಇಡ್ತಾವ. ಹಂಗ ಬಾಯಿ ಐತೆ ಅಂತ ಒದರ್ಕೊಂತ ಅಡ್ಡಾಡ್ಬೋದು. ಅಲ್ಲೇ ಸುಮ್ನೆ ಅವನ್ನ ಯಾರು ಎಲ್ಲಿಯೋ ನಮ್ಮ ರಾಜ್ಯದಾಗ ಹುಟ್ಟಿದವ್ರು ಅಲ್ಲ ಅವ್ರು ಯಾರು ಅವ್ರ ಜಯಂತಿ ಮಾಡ್ತಾವ. ಇಲ್ಲಿ ನಮ್ಮ ರಾಜ್ಯದಾಗ ಹುಚ್ಚಪ್ಯಾಲಿಗಳು, ಇಲ್ಲಿ ನಮ್ಮ ರಾಜ್ಯಕ್ಕೆ ಹೋರಾಟ ಮಾಡಿದವ್ ಟಿಪ್ಪು ಸುಲ್ತಾನ್. ನಮ್ಮ ರಾಜ್ಯದ ಸಂಬಂಧನೇ ಇಲ್ಲ. ಅವ್ರು ಯಾರ್ಯಾರೋ ಒಬ್ಬೊಬ್ರು ಜಯಂತಿ ಮಾಡ್ತಾರ, ನಾವು ಹೆಸರು ಹೇಳಕ್ ಹೋಗಲ್ಲ, ಮತ್ತೆ ಅದು ನನ್ನ ಹೆಸರು ನೋಡ್ಕೊಂತಾರ. ನಮ್ಮ ರಾಜ್ಯ ಜಯಂತಿ ಮಾಡ್ತಾವ ಮಂಗ್ಯಗಳು. ಅದಕ್ಕೆ ಅವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತೇನು ನಾಗಲಿಂಗ ನಗರ ನಮ್ಮ ಯಾವತ್ತು ಒಂದು ಸೌಹಾರ್ದ ನಾಗಲಿಂಗ ನಗರ, ಯಾಕಂದ್ರೆ ಹೆಸರು ನಾಗಲಿಂಗ, ಆದ್ರೆ ಇಲ್ಲಿ ಇರುವಂತ ಎಲ್ಲರೂ ನೋಡಿದ್ರೆ ಆ ಸೌಹಾರ್ದ ಜೀವನವನ್ನ ನೀವೆಲ್ಲರೂ ಕೂಡ ಸಾಗಿಸ್ತಿರಲ್ಲ. ಅದರಂತ ಖುಷಿ ನನಗೇನು ಬೇರೆ ಇಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಸೌಹಾರ್ದತೆಯನ್ನ
ಯಾರು ಕೂಡ ಕಳ್ಕೋಬಾರ್ದು. ಬಹಳ ಮಂದಿ ಕೆಟ್ಟ ಹುಳ ಅಡ್ಡಾಡಕತ್ತಾವ ಈಗ ಜಗತ್ನಾಗ. ಅದಕ್ಕ ಯಾವತ್ತೂ ನಮ್ಮ ಹುನಗುಂದಾಗ್ಲಿ ಇಳಕಲ್ಲಾಗ್ಲಿ ಹುನಗುಂದ್ ಮತಕ್ಷೇತ್ರದಲ್ಲಿ ಯಾವುದೇ ಇಂಥ ಅವಕಾಶಕ್ಕೆ ನಾವು ಜಾಗ ಕೊಟ್ಟಿಲ್ಲ. ಇವೇನು ಒದರ್ತಿರ್ತಾವಲ್ಲ ಒಂದಿಷ್ಟು ಮಂದಿ, ಅವಕ್ಕೂ ಅವಕಾಶ ಕೊಟ್ಟಿಲ್ಲ. ಅವು ಹಂಗ ಒದರ್ಕೊಂತ ಆಡ್ತಿರ್ತಾವ. ಅದಕ್ಕೆ ತಾವು